ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಚಿಡ್ಗುಪ್ಪ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮರುಳರಾಧ್ಯ ಶಿವಾಚಾರ್ಯರಿಂದ ಭೀತಿ ಪತ್ರ ಬಿಡುಗಡೆ. ಪಟ್ಟಣದ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಮತ್ತು ದ್ವಿತೀಯ ರಥೋತ್ಸವ ಅಂಗವಾಗಿ ಫೆಬ್ರವರಿ 19ರಿಂದ ಆರಂಭವಾಗಿ ಮಾರ್ಚ್ 1ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಡಗರ ಸಂಭ್ರಮದಿಂದ ಜರುಗಲಿವೆ. ಈ ಜಾತ್ರಾ ಮಹೋತ್ಸವ ಭೀತಿ ಪತ್ರವನ್ನು ಪಟ್ಟಣದ ಹಿರೇಮಠದ ಶ್ರೀ ಮರುಳರಾಧ್ಯ ಶಿವಾಚಾರ್ಯರು ಬಿಡುಗಡೆ ಮಾಡಿ ಮಾತನಾಡಿ, ಶ್ರೀ ರೇವಣಸಿದ್ದೇಶ್ವರ ಮಹಿಮೆ ಅಪಾರವಾಗಿದೆ. ಭಕ್ತಿ ಶ್ರದ್ಧೆಯಿಂದ ರೇವಣಸಿದ್ದೇಶ್ವರರನ್ನ ಆರಾಧಿಸಿದ್ದರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿವಾಗುತ್ತವೆ ಎಂದರು. ದೇವಸ್ಥಾನ ಸಮಿತಿ ಅಧ್ಯಕ್ಷ ವಿಜಯಕುಮಾರ್ ಬೊಮ್ಮಣ್ಣೆ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಅತಿ ವೈಭವದಿಂದ ಆಚರಿಸಲಾಗುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸಲು ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಅಮಿತ್ ತೊಗ್ಲೂರ್, ವೀರಪ್ಪ ಹೊಸಳ್ಳಿ ಸೇರಿದಂತೆ ಇತರರು ಇದ್ದರು. ವರದಿ ಎಂಪಿ ಚಿತ್ಕೋಟಿ, ಬೀದರ್ ವೀರ ನ್ಯೂಸ್, ಚಿಡ್ಗುಪ್ಪ. ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಮತ್ತು ದ್ವಿತೀಯ ವರ್ಷದ ರಥೋತ್ಸವ ಆಮಂತ್ರಣ ಪತ್ರಿಕೆ ಷೋಡಶೋಪಚಾರ ಪೂಜಾಂಚ ಕರಿಷ್ಯೇತ ಇತಿ ಸಂಕಲ್ಪ್ಯ ಜಯ ಮಂಗಲಂ ಓಂ ಆಪೋಷ್ಟಮೈರ್ಭೋಸ್ತಾನ ಪೂಜೇತ ಧಾತನ ಮಹೇರಣಾಚಕ್ಷೇವ ಶಿವತಾಮಸ್ತಶ್ಯಾಭಾಜ್ಯ ಏಹನಃ ವಶಾತಿರಿ ಮಾತ್ರಃ ತಸ್ಮಾರಂಗಮಿಶ್ಚ ಜಿಂಗುತ ಆಪೋಜನಿಯತಾ. ಜಗದ್ಗುರು ರೇವಣಸಿದ್ದೇಶ್ವರರ ಜಾತ್ರಾ ಮಹೋತ್ಸವ ಮತ್ತು ದ್ವಿತೀಯ ವರ್ಷದ ಮಹಾರಥೋತ್ಸವದ ಅಂಗವಾಗಿ ಇಂದು ಚಿಟಗುಪ್ಪ ಪಟ್ಟಣದ ಶ್ರೀ ಅಯ್ಯಪ್ಪ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದಂತಹ ಶ್ರೀ ಶಟಸ್ಥಲ ಬ್ರಹ್ಮಿ ಮರುಳರಾಧ್ಯ ಶಿವಾಚಾರ್ಯರ ಅಮೃತ ಹಸ್ತದಿಂದ ದ್ವಿತೀಯ ವರ್ಷದ ಮಹಾರಥೋತ್ಸವದ ಭಿತ್ತಿ ಪತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾಡಿನ ಸಮಸ್ತ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವಂತ ಈ ಮೂಲಕ ವಿನಂತಿಸಿಕೊಳ್ತೇವೆ. ಫೆಬ್ರವರಿ 19ನೇ ತಾರೀಕಿನಿಂದ ಈ ಒಂದು ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ. ಫೆಬ್ರವರಿ 19ನೇ ತಾರೀಕು ಹೇಮರೆಡ್ಡಿ ಮಲ್ಲಮಾಂಬೆಯ ಒಂದು ಪುರಾಣದೊಂದಿಗೆ ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಅದೇ ಫೆಬ್ರವರಿ 26ನೇ ತಾರೀಕು ಕೇದಾರ ಜಗದ್ಗುರುಗಳ ಒಂದು ಭವ್ಯವಾದಂತಹ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಕೂಡ ಜರುಗುತ್ತದೆ. 27ನೇ ತಾರೀಕು ಬೆಳಗ್ಗೆ 8:30 ಇಷ್ಟಲಿಂಗ ಮಹಾಪೂಜೆ ಶ್ರೀ ಕೇದಾರ ಸನ್ನಿಧಿಯವರ ಒಂದು ಉಪಸ್ಥಿತಿಯಲ್ಲಿ ಇಷ್ಟಲಿಂಗ ಮಹಾಪೂಜೆ ಜರುಗುತ್ತದೆ. ಅದೇ ರೀತಿಯಾಗಿ 1ನೇ ತಾರೀಕು ಮಹಾರಥೋತ್ಸವ ಕಾರ್ಯಕ್ರಮ. ಇದಾದ ನಂತರ ಒಂದು ನಗೆ ಹಬ್ಬ ಕಾರ್ಯಕ್ರಮ, ಪ್ರಾಣೇಶ್ ಮತ್ತು ಅವರ ಸಂಗಡಿಗರಿಗೆ ಒಂದು ನಗೆ ಹಬ್ಬ ಕಾರ್ಯಕ್ರಮ ಕೂಡ ಅವತ್ತಿನ ದಿವಸ ಮಹಾರಥೋತ್ಸವ ಕಾರ್ಯಕ್ರಮದ ನಂತರ ಜರುಗುತ್ತದೆ. ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತದೆ. ಅದರ ಸಲುವಾಗಿ ದ್ವಿತೀಯ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಭಿತ್ತಿ ಪತ್ರವನ್ನು ಸಕಲ ಕಮಿಟಿ ಬಳಗದವರು ಹಾಗೂ ಭಕ್ತ ವೃಂದದೊಂದಿಗೆ ಇವತ್ತಿನ ದಿವಸ ಬಿಡುಗಡೆ ಮಾಡಲಾಗಿದೆ. ಫೆಬ್ರವರಿ 26ನೇ ತಾರೀಕು ಮತ್ತು 27ನೇ ತಾರೀಕಿನವರೆಗೂ ಶ್ರೀ ಕೇದಾರ ಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಅವರ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಎಲ್ಲ ಸಕಲ ಸದ್ಭಕ್ತರು ಕೂಡ ಬಂದು ಭಾಗವಹಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿದೆ. ಜಗದ್ಗುರು ರೇವಣಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ. ಜಗದ್ಗುರು ಬ್ರಹ್ಮ ಶ್ರೀ ಮರುಳರಾಧ್ಯ ಶಿವಾಚಾರ್ಯ ಮಹಾರಾಜ್